ಅದಾದ ನಂತರ ಆ ಘಟನೆಗಳು ನಡೀತವೆ. ಇವತ್ತು ನಮ್ಮ ಆಡಳಿತ, ಕಾಂಗ್ರೆಸ್ನ ಆಡಳಿತ ಭಾಳ ದುರಾಡಳಿತದಿಂದ ಹೊಂದಿದೆ ಅಂತೇಳಿ ಹೇಳ್ತಾರೆ. ಆದರೆ ಅವತ್ತು ನಮ್ಮ ಗೃಹ ಮಂತ್ರಿಗಳು ಇಲ್ಲೇ ಇದ್ದಾರೆ, ಇವರು ದೂರವಾಣಿ ಕರೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನನಗೂ ಕರೆ ಮಾಡಿ ಅಲ್ಲಿ ಏನು ಸಂದರ್ಭ ನಡೆದಿದೆ ಅಂತೇಳಿ ಕೂಡ ನೋಡು ಅಂತ ಹೇಳ್ತಾರೆ. ಅವತ್ತು ನಾವು ಕೂಡ SP IG ಅವರು ಕೂಡ ಹೇಳ್ತೀವಿ. ತಕ್ಷಣವೇ ಅಲ್ಲಿರುವಂಥ ಘಟನೆಗೆ ಅಲ್ಲಿ ಮೆನ್ನನ್ನು ಕಳಿಸ್ಕೊಡ್ತೀವಿ. ನಮ್ಮ ಪೊಲೀಸರು, ಬಳ್ಳಾರಿಯ ಪೊಲೀಸರು ಕೂಡ ಸಮರ್ಥವಾಗಿ ಅಲ್ಲಿ ಆ ಘಟನೆಯನ್ನು ತಡಿಬೇಕಂತೇಳಿ ಭಾಳ ಪ್ರಯತ್ನ ಮಾಡ್ತಾರೆ. ಆದರೆ ಗುಂಪು ಎರಡೂ ಕಡೆಗೆ ಗುಂಪುಗಾರಿಕೆ ಆಗಿಬಿಡುತ್ತೆ. ಜನಸಂಖ್ಯೆ ಹೆಂಗಂದ್ರೆ ಅಲ್ಲಿ ಭಾಳ ಒಂದು ಸ್ಲಮ್ ಏರಿಯಾ ಥರ ಒಂದು ಗಲಾಟೆ ಅಂದರೆ ಭಾಳ ಇಂಟ್ರೆಸ್ಟಿಂದ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ಗಲಾಟೆ ಆಗಿರೋದು ಇಬ್ಬರದಾದ್ರೆ ಅಲ್ಲಿ ಸುಮಾರು ಒಂದು 10,000 ಜನ ನೋಡ್ಲಿಕ್ಕೆ ಬಂದ್ಬಿಡ್ತಾರೆ. ನೋಡಕ್ಕೆ ಬಂದವರು ದೊಣ್ಣೆಗಳು ಕಲ್ಲುಗಳು ಇಟ್ಕೊಂಡು ಹೊಡೆದಾಡ್ಕೊಂಡು ಬಿಡ್ತಾರೆ. ಆ ಸಂದರ್ಭ ಚದುರಿಸ್ಲಿಕ್ಕೆ ನಮ್ಮ ಪೊಲೀಸರ ಕಡೆಯಿಂದ ಸ್ವಲ್ಪ ಎಡವಿರ್ತಾರೆ. ಅಲ್ಲಿ ಅಂದರೆ ಎಡವಿತಾರೆ ಅಂದರೆ ಅವ್ರು ಪ್ರಯತ್ನ ಪಡ್ತಾರೆ ಭಾಳಷ್ಟು. ಅವರ ಆ ಸಂದರ್ಭದಲ್ಲಿ ಭಾಳಷ್ಟು ನಮ್ಮ ಪೊಲೀಸರಿಗೆ ಗಾಯ ಆಗುತ್ತೆ. ಕಲ್ಲೇಟುಗಳು ಈ ಕಡೆ ಆ ಕಡೆ ಬರ್ತಾ ಇದ್ರೆ ಯಾರು ಕಲ್ಲೇಟು ಬರುತ್ತೆ, ಯಾರ್ದು ಬರುತ್ತೆ ಅನ್ನುವಂಥ ವಿಚಾರವನ್ನು ಗೊತ್ತಾಗಲ್ಲ. ಆದರೆ ಮಾನ್ಯ ಸದಸ್ಯರು ಗಂಭೀರವಾಗಿ ಈ ಸರ್ಕಾರದ, ನಮ್ಮ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಇದನ್ನ ಗಂಭೀರವಾಗಿ ದುರಾಡಳಿತ ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ, ಅದನ್ನು ಹೇಳಬಾರ್ದು ಅನ್ನುವಂಥ ವಿಚಾರದ ನನ್ನ ಮನವಿದೆ. ಅದರ ಜೊತೆಗೆ ಗೃಹ ಮಂತ್ರಿಗಳೇ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಅವರೇ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ತೀಕ್ಷ್ಣವಾಗಿ ಇಮ್ಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ಟು ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ. ಅದರಂತೆಯೇ ನಾವು ಕೂಡ ಅಲ್ಲಿ ಹೋಗ್ಬಿಟ್ಟು ಶಾಂತಿ ರೀತಿಯಿಂದ ಇರಬೇಕಂತೇಳಿ ಎಲ್ಲ ಗುಂಪುಗಳನ್ನ ಚದುರಿಸ್ಕೊಂಡು ಆಗ್ತಾರೆ. ಆದರೆ ಅಚಾತುರ್ಯದಿಂದ ಅದನ್ನ ಗುಂಡು ಹಾರಿಸ್ಕೊಂಡು ಅದನ್ನ ಒಬ್ಬ ಹುಡುಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನೇ ಬಲಿಯಾಗ್ತಾನೆ. ಅದಕ್ಕೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಬರುತ್ತೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಗ್ಯಾರಂಟಿ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಅದರ ಜೊತೆಗೆ ಮಾನ್ಯ ದಿನಾಂಕ 17/1/2026 ನಮ್ಮ ಸದಸ್ಯರು ಒಕ್ಕೂಡಿ ನಮ್ಮ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು, ನಮ್ಮ BJP ಅಧ್ಯಕ್ಷರಂತ ಮಾನ್ಯ ವಿಜೇಂದ್ರ ಅವರೆಲ್ಲ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾರೆ. ಸರ್ಕಾರ ಇಲ್ಲಿಂದ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿಂದ ಅವರು ಎಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನ ಮಾಡಿ ಯಾರಿಗೂ ತೊಂದರೆ ಕೊಡಕೂಡದು ಅಂತೇಳಿ ಸುಮಾರು 5,000 ಜನನ 5,000ರಿಂದ 7,500 ಜನನ ಜನಸಂಖ್ಯೆ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ಕೊಂತಾರೆ. ಯಾರು ಕೂಡ ಅಭ್ಯಂತರ ಇರಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂತ ಹಕ್ಕಿದೆ ಅಂತೇಳಿ ನಾವು ಮಾಡ್ತೀವಿ. ಅದರಲ್ಲಿ ಯಾವುದೇ ತಕರಾರು ಎತ್ತಲ್ಲ. ನಮ್ಮ ಕಾರ್ಯಕರ್ತರು ನಾವು ಸುಮ್ಮನೆ ಇರ್ತೀವಿ, ಯಾರು ಏನು ಮಾತಾಡೋದಿಲ್ಲ. ಆದರೆ ದಿನಾಂಕ 17/1 ಆ ಸಭೆಯಲ್ಲಿ ಮಾನ್ಯ ರಾಮುಲು ಅವರು ಬಹಳಷ್ಟು, ಅದರಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅಲ್ಲಿ ಅದೇ ಸ್ಟೇಜ್ ಮೇಲೆ, ಅದೇ ವೇದಿಕೆ ಮೇಲೆ ಮಾನ್ಯ ಬೊಮ್ಮಾಯಿ ಅವರು ಇರ್ತಾರೆ, ಅನೇಕ ಸದಸ್ಯರು ಇರ್ತಾರೆ, ಬಹಳ ದೊಡ್ಡ ಟಾಲ್ ಲೀಡರ್ಸ್ ಎಲ್ಲ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಅವರಿಗೆಲ್ಲ ಕುಂತಾಗ ಅಧ್ಯಕ್ಷರಿರ್ತಾರೆ, ಅವರೆಲ್ಲರ ಮುಂದೆನೆ ಕೂಡ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.